ಎಲ್ಲರಿಗೂ ನಮಸ್ಕಾರ. ನಾನು ಮಂಜುಶ್ರೀ. ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಮಾಡುವಂತಹ, ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂತಹ ಒಂದು ಸ್ವೀಟನ್ನು ತೋರಿಸ್ತಾ ಇದ್ದೀನಿ. ಪಾಸ್ತಾ ಪಾಯಸ ಅಂತ. ತುಂಬ ಸಿಂಪಲ್ಲಾಗಿ ಇದನ್ನು ಮಾಡ್ಕೋಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗೋದಕ್ಕೋಸ್ಕರ ಎಲ್ಲರಿಗೂ ತೋರಿಸೋಣ ಅಂತ ಇವತ್ತು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಮೊದಲಿಗೆ ನಾವು ಹಾಲನ್ನು ಬಿಸಿ ಮಾಡ್ಕೋಬೇಕು. ನಾನಿಲ್ಲಿ 1 ಲೀಟರಷ್ಟು ಹಾಲನ್ನು ತೊಗೊಂಡಿದ್ದೀನಿ. ನೀವು ಪಾಸ್ತಾ ಹಾಕಿದ ಮೇಲೆ ಸ್ವಲ್ಪ ಅದು ಕಮ್ಮಿ ಆಗುತ್ತೆ. ಅಂದರೆ ಪಾಸ್ತಾ ಉಬ್ಬುತ್ತಲ್ಲ, ಆಗ ಹಾಲು ಕಮ್ಮಿ ಆಗುತ್ತೆ. 1 ಲೀಟ್ರಷ್ಟು ಬೇಕಾಗುತ್ತೆ. ಒಂದು 4ರಿಂದ 5 ಜನಕ್ಕೆ ಮಾಡಬೇಕು ಅಂತಂದರೆ 1 ಲೀಟ್ರ್ ಬೇಕಾಗುತ್ತೆ. ಇದಕ್ಕೆ ಪಾಸ್ತಾವನ್ನು ಹಾಕಬೇಕು. ನಾನು ಮ್ಯಾಕ್ರೋನಿ ಪಾಸ್ತಾ, ಅದು ಕೂಡ ಗೋಧಿ ಪಾಸ್ತಾವನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಕೇಸರಿಯನ್ನು ಹಾಕಿದ್ದೀನಿ. ಕೇಸರಿಯನ್ನು ಹಾಕಿ ಚೆನ್ನಾಗಿ ಪಾಸ್ತಾ ಬೇಯುವವರೆಗೂ ಅದನ್ನು ಕುದಿಸ್ಬೇಕು. ಚೆನ್ನಾಗಿ ಕುದಿಸ್ಬೇಕು. ತಳ ಹತ್ತೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೈ ಆಡಿಸ್ತಾ ಮಧ್ಯೆ ಮಧ್ಯೆ ಇರಬೇಕು. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಸಕ್ಕರೆಯನ್ನು ಹಾಕಬೇಕು. ಬೆಲ್ಲ ಬೇಕು ಅನಿಸೋರು ಬೆಲ್ಲವನ್ನು ಕೂಡ ಹಾಕ್ಕೋಬೋದು. ನನ್ನ ಮಗಳಿಗೆ ಪಾಯಸ ಅಂದ ತಕ್ಷಣ ಸ್ವಲ್ಪ ಬಿಳೀಕಿರಬೇಕು. ಅದಕ್ಕೋಸ್ಕರ ನಾನು ಬೆಲ್ಲವನ್ನು ಹಾಕಿಲ್ಲ, ಸಕ್ಕರೆಯನ್ನು ಹಾಕಿದ್ದೀನಿ. ನಿಮಗೆ ಬೇಕು ಅನಿಸಿದ್ರೆ ನೀವು ಸಕ್ಕರೆಯನ್ನು ಅವಾಯ್ಡ್ ಮಾಡಿ ಬೆಲ್ಲವನ್ನು ಹಾಕ್ಕೋಬೋದು. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ. ಪಾಸ್ತಾ ಕೂಡ ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಪಾಯಸ ತಿಕ್ಕಾಗಿದೆ. ಅಂದರೆ ಪಾಸ್ತಾ ಉಬ್ಬಿದ ತಕ್ಷಣ ಅಥವಾ ಪಾಸ್ತಾ ಬೆಂದ ಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಪಾಯಸದ ಹದಕ್ಕೆ ಬಂದಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಬೇಕು. ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಯಾಕಪ್ಪ ಸ್ವೀಟಿಗೆ ಹಾಕ್ತಾರೆ ಅಂತ ಅನ್ಕೋಬಾರ್ದು. ಸಿಹಿಯನ್ನು ಬ್ಯಾಲೆನ್ಸ್ ಆಗೋದಕ್ಕೆ ನಾವು ಉಪ್ಪನ್ನು ಸೇರಿಸ್ತೀವಿ. ಚೂರು ಹಾಕಬೇಕು. ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇನ್ನೊಂದು ಕುದಿಯನ್ನು ಕುದಿಸಿದ್ರೆ ರುಚಿಯಾದಂತಹ ಪಾಸ್ತಾ ಪಾಯಸ ರೆಡಿಯಾಗುತ್ತೆ. ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ದಿಢೀರನೆ ನೀವು ಮಾಡಿಕೊಳ್ಳುವಂತಹ ಒಂದು ಪಾಯಸ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.